ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಸ್ನೇಹಿತರೆ, ಜ್ಯೋತಿಷ ಶಾಸ್ತ್ರದ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳುವುದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಗಾಬರಿಯಾಗುವ ಗ್ರಹವಾದ ಶನಿ ಮಹಾತ್ಮನ ನರ್ತನಗಳು ಒಬ್ಬೊಬ್ಬರ ಬಾಳಲ್ಲಿ ಯಾವ ರೀತಿಯಲ್ಲಿ ಇರುತ್ತದೆ ಎಂದು ನೋಡೋಣ. ಈ ವಿಡಿಯೋದಲ್ಲಿ ನಾನು ಹೇಳಿರುವ ಎಲ್ಲ ವಿವರಗಳನ್ನು ಎಚ್ಚರಿಕೆಯಿಂದ ಆಲಿಸಿ ಅರ್ಥ ಮಾಡಿಕೊಳ್ಳಿ. ಯಾವ ಭಾಗವನ್ನು ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ವಿಷಯವೂ ನಿಮಗೆ ಉಪಯೋಗವಾಗಿರುತ್ತದೆ. ಶನಿ ಮಹಾತ್ಮ ಎಂದು ಹೇಳುವುದಕ್ಕೆ ಕಾರಣ ಏನೆಂದರೆ, ಈ ಭೂಲೋಕದಲ್ಲಿ ಜನಿಸುವ ಪ್ರತಿಯೊಬ್ಬರು ಯಾವ ಉದ್ದೇಶದಿಂದ ಯಾವ ಯಾವ ಕಾರ್ಯಗಳನ್ನು ನೆರವೇರಿಸುವುದಕ್ಕಾಗಿ ಹುಟ್ಟಿದ್ದಾರೆ ಎನ್ನುವುದು ಅವರವರು ತೆಗೆದುಕೊಂಡು ಬಂದಿರುವ ಕರ್ಮಗಳ ಪ್ರಕಾರ ಇರುತ್ತದೆ ಎಂದು ಇತಿಹಾಸ ಪುರಾಣಗಳಲ್ಲಿ ಹೇಳಲಾಗಿದೆ. ಆ ಕರ್ಮಗಳು ಏನೇನು ಅಂತ ತಿಳಿಸುವವನೇ ಆ ಶನಿ ಮಹಾತ್ಮ ಆಗುತ್ತಾನೆ. ಆದ್ದರಿಂದ ಶನಿ ಕರ್ಮಕಾರಕನಾಗುತ್ತಾನೆ. ನಮ್ಮ ಆಯಸ್ಸಿಗೆ ಕಾರಕನಾದ ಶನಿ ಯಾರಿಗೂ ದಯದಾಕ್ಷಣ್ಯ ಇಲ್ಲದೆ ನೀತಿವಂತನಾಗಿ ಫಲಗಳನ್ನು ತಕ್ಕ ಸಮಯಗಳಲ್ಲಿ ಯಾವ ತಾರತಮ್ಯನೂ ಇಲ್ಲದೆ ಕೊಡುತ್ತಾನೆ. ಅದು 7 ಶನಿ ಕಾಲದಲ್ಲಿ ಕೆಲವರು ಬಾಳನ್ನು ತಲೆ ಕೆಳಗಾಗಿ ಮಾಡಿಬಿಡುತ್ತಾನೆ. ಅದು ಯಾಕೆ ಅಂತ ನೋಡೋಣ. ಚಂದ್ರ ಗುರುತಿಸುವ ನಮ್ಮ ದೇಹಕ್ಕೆ ಜೀವ ಕೊಡುವ ಆತ್ಮಕಾರಕನಾದ ಸೂರ್ಯನ ಮಗನಾದ ಶನಿ ಈ ಜೀವನನ್ನು ನಿಯಂತ್ರಣ ಮಾಡುವ ಅಧಿಕಾರವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡಿರುತ್ತಾನೆ. ಛಾಯಾದೇವಿಯ ಪುತ್ರನಾದ ಶನಿ ಒಳ್ಳೆ ಫಲಗಳನ್ನು ಕೆಲವು ಸಮಯಗಳಲ್ಲಿ ಗುರು ಶುಕ್ರ ಕೊಡುವ ಫಲಗಳಕ್ಕಿಂತ ಅತಿ ಹೆಚ್ಚಿನ ಫಲಗಳನ್ನು ಕೊಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಶನಿ ಕೊಡುವ ಆರ್ಥಿಕತೆಗಳನ್ನು ಒಳ್ಳೆ ಫಲಗಳನ್ನು ಶನಿಯಿಂದಲೇ ಕೆಡಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ. ಪ್ರತ್ಯೇಕವಾಗಿ ಗೋಚಾರ ಕಾಲಗಳಲ್ಲಿ ನಮ್ಮ ಜಾತಕದಲ್ಲಿ ಚಂದ್ರ ಇರುವ ಸ್ಥಿತಿಗೆ ತಕ್ಕಂಥದ್ದಾಗಿ 7 ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಕಂಟಕ ಶನಿ ಎಂದು ಹಲವಾರು ಸ್ಥಿತಿಗಳಲ್ಲಿ ನೈಸರ್ಗಿಕ ಅಶುಭನಾಗಿ ಅಶುಭ ಫಲಗಳನ್ನು ಕೊಡುತ್ತಾನೆ. ಸ್ನೇಹಿತರೆ, ನಿಮಗೆ ಹೇಳಬೇಕಂದ್ರೆ ಕಳೆದ 2-3 ವರ್ಷಗಳಲ್ಲಿ ಭವಿಷ್ಯ ಕೇಳುವುದಕ್ಕೆ ಬಂದಿದ್ದ ಜನರಲ್ಲಿ 80%ನವರು ಕಟಕ, ಮಕರ ಮತ್ತು ಕುಂಭರಾಶಿಯವರು. ಕಟಕ ರಾಶಿಯವರಿಗೆ ಅಷ್ಟಮ ಶನಿ ನಡೆಯುತ್ತಿತ್ತು. ಮಕರ ಮತ್ತು ಕುಂಭರಾಶಿಯವರಿಗೆ 7 ಶನಿ ನಡೆಯುತ್ತಿತ್ತು. ಅಷ್ಟರ ಮಟ್ಟಿಗೆ ಶನಿಯ ಕಾಟ ಇತ್ತು ಎಂದು ತಿಳಿಸಿದರು. ಕುಟುಂಬದಲ್ಲಿ ಯಾರೇ ಒಬ್ಬರಿಗೆ 7 ಶನಿ ನಡೆಯುತ್ತದೆ ಎಂದರೆ ಆ ಕುಟುಂಬದಲ್ಲಿರುವ ಎಲ್ಲರಿಗೂ ಅದರ ಪರಿಣಾಮ ಇರುತ್ತದೆ. ಅದರಲ್ಲಿ ಕುಟುಂಬ ಮುಖ್ಯಸ್ಥಾನರಾದ ತಂದೆಗೆ 7 ಶನಿ ನಡೆಯುವಾಗ ಕೇಳದೇ ಬೇಡ, ಕುಟುಂಬದಲ್ಲಿರುವ ಎಲ್ಲರಿಗೂ ಅದರ ಪರಿಣಾಮ ಖಂಡಿತ ಇರುತ್ತದೆ. 7 ಶನಿಗಿಂತ ಅಷ್ಟಮ ಶನಿ ಇನ್ನೂ ಕೆಡು ಫಲಗಳನ್ನು ಕೊಡುವಂಥದ್ದಾಗಿರುತ್ತದೆ. ಹೆಚ್ಚಿನ ಕಷ್ಟ ನಷ್ಟ ನೀಡುತ್ತದೆ ಎನ್ನುವುದು ಅನುಭವಗಳಿಂದ ಗೊತ್ತಾಗುತ್ತದೆ. ಯಾವ ವಿಷಯದಲ್ಲಿ ಜಾತಕನಿಗೆ ಬಹಳ ಇಷ್ಟ ಇದೆ ಎಂದು ನೋಡಿ ಆ ವಿಷಯದಲ್ಲಿ ಹೊಡೆತ ಬೀಳುತ್ತದೆ. ಅಷ್ಟಮ ಶನಿ ಅಥವಾ 7 ಶನಿ ನಡೆಯುವ ಕಾಲಗಳಲ್ಲಿ ಚಂದ್ರ ದಶ ಬರಬಾರದು. ಅದು ನೀಚನಾದ ಚಂದ್ರ ಅಥವಾ ಬಲಹೀನನಾದ ಚಂದ್ರ ದಶ ಬಂದರೆ ಆ ಜಾತಕ ಅನುಭವಿಸುವ ಕಷ್ಟಗಳಿಗೆ ಒಂದು ಅಳತೆನೇ ಇರುವುದಿಲ್ಲ. ಅವನ ಬಾಳು ಯಾವ ಕಡೆ ತಿರುಗುತ್ತದೆ ಎಂದು ಹೇಳುವುದಕ್ಕಾಗುವುದಿಲ್ಲ. ಈಗ 7 ಶನಿ ಅಂದ್ರೆ ಏನು ಅಂತ ನೋಡೋಣ. ನಮ್ಮ ಎಲ್ಲರಿಗೂ ಅವರವರ ಜನ್ಮ ರಾಶಿ ಅಂದ್ರೆ ಏನು ಅಂತ ಗೊತ್ತಿದೆ. ನಮ್ಮ ಜಾತಕದಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಸ್ಥಿತವಾಗಿದ್ದಾನೋ ಅದೇ ನಮ್ಮ ಜನ್ಮ ರಾಶಿ ಎಂದು ನಾನು ಹೇಳಿದ್ದೀನಿ, ನಿಮಗೂ ಗೊತ್ತಿದೆ. ನಮ್ಮ ಜನನ ಜಾತಕದಲ್ಲಿ ಶನಿ ಎಲ್ಲಿ ಬೇಕಾದರೂ ಇರಲಿ, ಅವನು ನಮ್ಮ ಕರ್ಮಗಳ ಪ್ರಕಾರ ಯಾವುದೇ ಒಂದು ರಾಶಿಯಲ್ಲಿ ಸ್ಥಿತವಾಗಿರುತ್ತಾನೆ. ಅದು ನಮ್ಮ ಕೊಡುಗೆಯಾಗಿರುತ್ತದೆ. ಆದರೆ ಶನಿ ತನ್ನ ಪ್ರಯಾಣದಲ್ಲಿ ಒಂದೊಂದು ರಾಶಿಯಲ್ಲೂ 2.5 ವರ್ಷಗಳ ಕಾಲ ಸಂಚಾರ ಮಾಡಿ ಮುಂದುವರಿಯುತ್ತಿರುತ್ತಾನೆ. ಈ ರೀತಿ ಸಂಚಾರ ಮಾಡುವಾಗ ಇಲ್ಲಿ ನೀವು ನೋಡುವ ಹಾಗೆ ನಮ್ಮ ಜನ್ಮ ರಾಶಿಗೆ 2ನೇ ರಾಶಿಯಲ್ಲಿ, 3ನೇ ರಾಶಿಯಲ್ಲಿ ಎಂದು ಒಂದೊಂದು ರಾಶಿಯಾಗಿ ಮುಂದುವರಿಯುತ್ತಿರುತ್ತಾನೆ. ಈ ರೀತಿ ಸಂಚಾರ ಮಾಡುವಾಗ ನಮ್ಮ ರಾಶಿಗೆ 12ನೇ ಮನೆಯಲ್ಲಿ ಶನಿ ಪ್ರಯಾಣ ಮಾಡುವಾಗ ಆರಂಭ ಶನಿ ಎಂದು ಹೇಳಲಾಗುತ್ತದೆ. ಅಲ್ಲಿ ಜನ್ಮ ರಾಶಿಗೆ 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ 2.5 ವರ್ಷಗಳ ಕಾಲ ಸಂಚಾರ ಮಾಡುವ ಶನಿ 7 ಶನಿಯ ಆರಂಭ ಕಾಲ ಎಂದು ಹೇಳಲಾಗುತ್ತದೆ. ಕೆಲವರು ಅಶುಭನಾದ ಶನಿ
12ನೇ ಮನೆಯಾದ ಮರೆ ಸ್ಥಾನದಲ್ಲಿ ಇರುವುದು ಒಳ್ಳೆಯದು ಎಂದು ಹೇಳಿದರೂ, ಆ ಕಾಲದಲ್ಲಿ ಜಾತಕನಿಗೆ ಅನಗತ್ಯ ವೆಚ್ಚಗಳನ್ನು ನೀಡುವುದು, ಮನೆ ಬಿಟ್ಟು ಬೇರೆ ಕಡೆ ಹೋಗುವುದು, ಕೆಲಸಗಳಲ್ಲಿ ಬದಲಾವಣೆ, ಮಾನಸಿಕ ಸಂಕಟ, ನಷ್ಟಗಳನ್ನು ಕೊಡುವ ವೃತ್ತಿಗಳಲ್ಲಿ ಮೂಲತನ ಹಾಕುವುದು, ಪೂರ್ವಿಕ ಆಸ್ತಿಗಳಿಂದ ಸಮಸ್ಯೆ, ಆಧ್ಯಾತ್ಮಿಕ ವಿಷಯಗಳಲ್ಲಿ ದ್ವೇಷ, ಕಷ್ಟ, ನಷ್ಟ, ದುಃಖ, ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿರುವುದು, ಕುಟುಂಬದಲ್ಲಿ ಸಮಸ್ಯೆ, ತಂದೆಯ ಪಿತೃಗಳಿಗೆ ಕಂಟಕ ಎನ್ನುವ ಎಲ್ಲಾ ರೀತಿಯಿಲ್ಲದ ಅಶುಭ ಫಲಗಳನ್ನು ಕೊಡುತ್ತಾನೆ. ಆದರೆ ಆ ಅಶುಭ ಫಲಗಳ ತೀವ್ರತೆ ಜನನ ಜಾತಕದಲ್ಲಿ ಶನಿಯ ಆಧಿಪತ್ಯ, ಲಗ್ನಕ್ಕೆ ಶುಭ ಅಶುಭ ಇತರ ಗ್ರಹಗಳ ಸಂಪರ್ಕ, ನಡೆಯುವ ದಶಾಭುಕ್ತಿ, ಶನಿಯ ಷಡ್ಬಲ, ದಶವರ್ಗ ಬಲ, ಭಾವಸ್ಥಿತಿ ಎನ್ನುವ ಎಲ್ಲಾ ಸ್ಥಿತಿಗಳ ಪರಿಣಾಮಗಳ ಪ್ರಕಾರ ಇರುತ್ತದೆ. ಶನಿಯ ಮಿತ್ರ ಗ್ರಹವಾದ ಶುಕ್ರನ ಸಂಪರ್ಕ ಇದ್ದರೆ ಕಷ್ಟಗಳ ಪರಿಣಾಮ ಕಡಿಮೆ ಇರುತ್ತದೆ. ಅದೇ ರೀತಿ ಗುರುವಿನ ಸಂಪರ್ಕ ಇದ್ದರೂ ಕಷ್ಟಗಳ ಪರಿಣಾಮ ಕಡಿಮೆಯಾಗುತ್ತದೆ. ಜನ್ಮ ರಾಶಿಗೆ 12ನೇ ರಾಶಿಯಲ್ಲಿ 2.5 ವರ್ಷಗಳ ಕಾಲ ಸಂಚಾರ ಮಾಡಿದ ಮೇಲೆ ಜನ್ಮ ರಾಶಿಯಲ್ಲಿ ಶನಿಯ 2.5 ವರ್ಷಗಳ ಕಾಲ ಸಂಚಾರವನ್ನು ಶುರು ಮಾಡುತ್ತಾನೆ. ಈ 2.5 ವರ್ಷ ಕಾಲಕ್ಕೆ ಜನ್ಮ ಶನಿ ಎಂದು ಹೇಳಲಾಗುತ್ತದೆ. ಜನ್ಮ ರಾಶಿಯಲ್ಲಿ ಸಂಚಾರ ಮಾಡುವ ಶನಿ ಹೆಚ್ಚಿನ ಅಶುಭ ಫಲಗಳನ್ನು ಕೊಡುವವನಾಗಿರುತ್ತಾನೆ. ಕೀಳರಿಮೆ, ಕೆಳ ಮಟ್ಟದವರ ಜೊತೆ ಮನಸ್ತಾಪಗಳು, ವಿರೋಧ, ತೊಂದರೆಗಳು, ಸೋಮರಿತನ, ಮಂದಬುದ್ಧಿ, ಖಿನ್ನತೆ, ಭಯ ಮತ್ತು ಹಠಮಾರಿತನ, ಗುಲಾಮರ ಚಿಂತನೆ ಎನ್ನುವ ಹಲವಾರು ವಿಷಯಗಳಿಂದ ಉಂಟಾಗುವ ಪರಿಣಾಮಗಳನ್ನು ಅನುಭವಿಸಬೇಕಾಗಿರುತ್ತದೆ. ಆದರೆ ನಾನು ಹೇಳಿದ ಹಾಗೆ ಈ ಬಾಧೆಗಳ ತೀವ್ರತೆ ಜನನ ಜಾತಕದಲ್ಲಿ ಶನಿ ಇರುವ ಸ್ಥಿತಿಗೆ ತಕ್ಕಂಥದ್ದಾಗಿ ಇರುತ್ತದೆ. ಜನ್ಮ ರಾಶಿಯಲ್ಲಿ 2.5 ವರ್ಷಗಳನ್ನು ಕಳೆದ ಮೇಲೆ ಮುಂದಿನ 2ನೇ ರಾಶಿಯಲ್ಲಿ 2.5 ವರ್ಷಗಳ ಕಾಲ ಸಂಚಾರವನ್ನು ಶುರು ಮಾಡುತ್ತಾನೆ. ಈ 2.5 ವರ್ಷಗಳ ಕಾಲ ಶನಿಗೆ ಪಾದ ಶನಿ ಎಂದು ಹೇಳಲಾಗುತ್ತದೆ. ಇಲ್ಲಿ ಸಂಚಾರ ಮಾಡುವ ಶನಿ ಕುಟುಂಬದಲ್ಲಿ ಒಳಗೊಳ್ಳುವಿಕೆಯ ಕೊರತೆ, ಕುಟುಂಬ ಸದಸ್ಯರ ನಡುವೆ ಹಗೆತನ, ಆರ್ಥಿಕ ಕೊರತೆ, ಗಂಡ ಅಥವಾ ಹೆಂಡತಿಯರೊಳಗೆ ಮನಸ್ತಾಪ, ಅಪಮಾನ, ಕೆಟ್ಟ ಹೆಸರು, ತಂದೆಗೆ ಅನಾರೋಗ್ಯ, ಎಲ್ಲ ರೀತಿಯ ವರಮಾನಗಳಲ್ಲಿ ಕೊರತೆ ಎನ್ನುವ ಹಲವಾರು ವಿಷಯಗಳಿಂದ ಉಂಟಾಗುವ ಪರಿಣಾಮಗಳನ್ನು ಅನುಭವಿಸಬೇಕಾಗಿರುತ್ತದೆ. 2ನೇ ಮನೆಯನ್ನು ಬಿಟ್ಟು ಶನಿ ಹೋಗುವ ಸಮಯದಲ್ಲಿ ತಾನು ನೀಡಿದ ಕೆಟ್ಟ ಫಲಿತಾಂಶಗಳನ್ನು ಕ್ರಮೇಣವಾಗಿ ಕಡಿಮೆ ಮಾಡಿ ಒಳ್ಳೆ ಫಲಗಳನ್ನು ಕೊಟ್ಟು ಹೋಗುತ್ತಾನೆ. ನಮ್ಮ ಜನ್ಮ ರಾಶಿಗೆ 12, 1, 2ನೇ ಮನೆಗಳಲ್ಲಿ ಸಂಚಾರ ಮಾಡುವ ಶನಿ ಒಟ್ಟು 7.5 ವರ್ಷಗಳ ಕಾಲ ಪ್ರಯಾಣ ಮಾಡುವುದರಿಂದ ಈ ಕಾಲಕ್ಕೆ 7.5 ಶನಿ ಎಂದು ಹೇಳಲಾಗಿದೆ. ಇದನ್ನು ಕೆಲವರು 7.5 ಶನಿ ಅನ್ನುತ್ತಾರೆ. ಪ್ರತಿಯೊಬ್ಬರಿಗೂ ಈ 7.5 ಶನಿ ಕಾಲದಲ್ಲಿ ಅಶುಭ ಫಲಗಳನ್ನು ಕೊಡುತ್ತಾನೆ ಎಂದು ಹೇಳುವುದಕ್ಕಾಗುವುದಿಲ್ಲ. ಒಂದು 40% ಜನರಿಗೆ 7.5 ಶನಿ ಏನಾಯ್ತೋ ಗೊತ್ತಿಲ್ಲ ಎಂದು ಹೇಳುವವರು ಇದ್ದಾರೆ. ಪ್ರತಿಯೊಬ್ಬರಿಗೂ ಬಾಳಲ್ಲಿ 30 ವರ್ಷಗಳಿಗೆ ಒಂದು ಸಾರಿ ಈ 7.5 ಶನಿಯ ಕಾಲ ನಡೆಯುತ್ತದೆ. 7.5 ಶನಿಯ ಕಾಲದಲ್ಲಿ ಜಾತಕನಿಗೆ ಆಯಸ್ಸಿಗೆ ಭಂಗ ಮಾಡಿ ಅವನನ್ನು ಕಷ್ಟಗಳಿಂದ ಬಿಡುಗಡೆ ಮಾಡಿ ಕಳಿಸಿಬಿಡುವುದಿಲ್ಲ. ಯಾಕೆಂದರೆ ಅವನ ಕರ್ಮಗಳ ಪ್ರಕಾರ ಅವನು ಕಷ್ಟಗಳನ್ನು ಖಂಡಿತ ಅನುಭವಿಸಲೇಬೇಕು ಎಂದು ಆಯಸ್ಸಿಗೆ ಯಾವ ತೊಂದರೆಗಳನ್ನು ಕೊಡುವುದಿಲ್ಲ. ಆದರೆ ರೋಗಗಳಿಂದ ಸಮಸ್ಯೆಗಳು ಉಂಟಾಗುತ್ತೆ. ಅತೀತವಾಗಿ ಬಾಧಿತ ಶನಿ ಈ ಜನ್ಮದಲ್ಲೇ ಅವನಿಗೆ ಸ್ವರ್ಗ ಅಂದರೆ ಏನು, ನರಕ ಅಂದರೆ ಏನು ಅಂತ ತೋರಿಸಿಬಿಡುತ್ತಾನೆ. ಕುಟುಂಬದಲ್ಲಿ 2-3 ಜನರಿಗೆ 7.5 ಶನಿ ಒಂದೇ ಕಾಲದಲ್ಲಿ ನಡೆಯುವ ಸಂದರ್ಭ ಇದ್ದರೆ ಆ ಕುಟುಂಬ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುವ ಸ್ಥಿತಿ ಇರುತ್ತದೆ. ಇತಿಹಾಸ ಪುರಾಣಗಳಲ್ಲಿ ನೋಡಿದರೆ ಶನಿಯಿಂದ ಫಲಿಪಶುಗಳಾದ ದೇವರುಗಳು, ರಾಜರು ಎಂದು ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ. ಆ ಮಹೇಶ್ವರ, ಹರಿಶ್ಚಂದ್ರ, ನಳಮಹಾರಾಜ ಎಂದು ಬೇಕಾದಷ್ಟು ಉದಾಹರಣೆಗಳು ಇದೆ. ರಾಮಾಯಣದಲ್ಲಿ ರಾವಣನ ಬಲವನ್ನು ಶನಿ ತನ್ನ ದೃಷ್ಟಿಯಿಂದ ಬಲಹೀನ ಮಾಡಿದ ಎಂದು ನೀವು ಓದಿರಬಹುದು. ಶನಿ ತಾನಿರುವ ರಾಶಿಗಿಂತ ತಾನು ದೃಷ್ಟಿ ಮಾಡುವ ರಾಶಿಯನ್ನು ಬಲಹೀನಪಡಿಸಿಬಿಡುತ್ತಾನೆ ಎಂದು ಹೇಳಲಾಗಿದೆ. 7.5 ಶನಿ, ಅಷ್ಟಮ ಶನಿ, ಕಂಟಕ ಶನಿ ನಡೆಯುವ ಕಾಲಗಳಲ್ಲಿ ಮಹೇಶ್ವರ, ರಕ್ಷಕ ದೇವತೆಗಳು, ಕಾಳಭೈರವ, ಆಂಜನೇಯ, ವಿಘ್ನೇಶ್ವರ ಪೂಜೆಗಳನ್ನು ಮಾಡಿ ಆ ದೇವಸ್ಥಾನಗಳಿಗೆ ಹೋಗಿ
ಆತ್ಮಾರ್ಥವಾಗಿ ಪ್ರಾರ್ಥನೆ ಮಾಡಿ ಬರುವುದರಿಂದ ನಮ್ಮ ಮನಸ್ಸಿಗೆ ಸಮಾಧಾನಗಳು ಉಂಟಾಗುತ್ತದೆ. ಜನನ ಜಾತಕದಲ್ಲಿ ಚಂದ್ರನ ಸ್ಥಿತಿಗೆ ಅಂದರೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಸ್ಥಿತಿಗಳಿಗೆ ತಕ್ಕಂತದಾಗಿ ಶನಿಯ ಗೋಚಾರ ಕಾಲಗಳಲ್ಲಿ ಫಲಗಳ ತೀವ್ರತೆ ಹೆಚ್ಚು ಕಡಿಮೆ ಇರುತ್ತದೆ. ಜನ್ಮರಾಶಿಗೆ 8ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಶನಿಗೆ ಅಷ್ಟಮ ಶನಿ ಎಂದು ಹೇಳಲಾಗುತ್ತದೆ. ಅಷ್ಟಮ ಶನಿ ನಡೆಯುವ ಕಾಲದಲ್ಲಿ ಆ ವ್ಯಕ್ತಿ ತನ್ನ ದುರಾಸೆಯಿಂದ ಏನು ಮಾಡುತ್ತೇವೆ ಎಂದು ಗೊತ್ತಿಲ್ಲದೆ ಯಾವುದೇ ಸರಿಯಾದ ಯೋಜನೆ ಇಲ್ಲದೆ ಮಾಡುವ ಕೆಲಸಗಳಿಂದ ಅಥವಾ ಶುರು ಮಾಡುವ ವೃತ್ತಿಗಳಿಂದ ಅಥವಾ ಹಾಕುವ ಬಂಡವಾಳಗಳಿಂದ ಸೋಲನ್ನು ಪಡೆಯುವ ಸ್ಥಿತಿ ಉಂಟಾಗುತ್ತದೆ. ಈ ಕಾಲದಲ್ಲಿ ಎಲ್ಲಾ ತರದ ಕಷ್ಟಗಳನ್ನು ಒಟ್ಟಿಗೆ ಒಂದೇ ಸಮಯದಲ್ಲಿ ಅನುಭವಿಸಬೇಕಾಗಿರುತ್ತೆ. ಗಡಿಬಿಡಿ, ಪ್ರಕರಣ, ಹೋರಾಟ, ಗಲಭೆ, ಕೋರ್ಟು, ಕಚೇರಿ, ದಂಡ, ಶಿಕ್ಷೆ, ವೆಚ್ಚ, ರೋಗಗಳಿಂದ ಅನಾರೋಗ್ಯ, ವ್ಯಾಪಾರ ಸ್ಥಗಿತ, ವರಮಾನ ಕೊರತೆ, ಕಳ್ಳತನವಾಗುವುದು, ಮಾಡುವ ಕಾರ್ಯಗಳಲ್ಲಿ ಅಡೆತಡೆಗಳು, ವೃತ್ತಿಗಳಲ್ಲಿ ಸಮಸ್ಯೆ ಎನ್ನುವ ವಿಷಯಗಳಿಂದ ಹೆಚ್ಚಿನ ಕಷ್ಟಗಳನ್ನು ಅನುಭವಿಸಬೇಕಾಗಿರುತ್ತೆ. ಶನಿ ನೀಚ, ಅಸ್ತಮನ, ಹಗೆತನ, ಮರೆಸ್ಥಾನಗಳಲ್ಲಿರುವುದು ಎನ್ನುವ ಸ್ಥಿತಿಗಳಲ್ಲಿ ಬಲಹೀನನಾಗಿದ್ದರೆ ಅವನು ನೀಡುವ ಅಶುಭ ಫಲಗಳ ಪರಿಣಾಮ ಕಡಿಮೆ ಇರುತ್ತದೆ ಎಂದು ಹೇಳಲಾಗಿದೆ. ದುರಾಸೆ ಇಲ್ಲದ ಯಾರಿಗೂ ಯಾವ ತೊಂದರೆಗಳನ್ನು ಕೊಡದೆ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಬೆವರು ಸುರಿದು ಕಠಿಣ ಕೆಲಸಗಳು ಮಾಡುವವನಿಗೆ ಹೆಚ್ಚಿನ ತೊಂದರೆಗಳನ್ನು ಶನಿ ನೀಡುವುದಿಲ್ಲ. ತಮ್ಮ ಜಾತಕದಲ್ಲಿ ಶನಿಯ ಪ್ರಭಾವಗಳನ್ನು ವಿಶ್ಲೇಷಣೆ ಮಾಡಿ ಅದಕ್ಕೆ ತಕ್ಕಂಥದ್ದಾಗಿ ನಡೆದುಕೊಂಡರೆ ಎಲ್ಲ ಕಷ್ಟಗಳ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಆದರೆ ಮೇಷ, ಕನ್ಯಾ, ಧನುಸ್ಸು, ಮಕರ ರಾಶಿಗಳಿಗೆ ಶನಿ 8ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಹಗೆತನ, ನೀಚ ಎನ್ನುವ ಸ್ಥಿತಿಗಳಿಂದ ಬಲಹೀನನಾಗಿದ್ದರೂ ಅಷ್ಟಮ ಶನಿಯ ಕಾಲದಲ್ಲಿ ಹೆಚ್ಚಿನ ಕಷ್ಟಗಳನ್ನು ಖಂಡಿತ ಕೊಡುತ್ತಾನೆ. ಕಟಕ, ಮೀನ ರಾಶಿಗಳಿಗೆ ಅಷ್ಟಮ ಶನಿ 8ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಸ್ವಕ್ಷೇತ್ರ ಕುಂಭರಾಶಿಯಲ್ಲಿ ತುಲಾರಾಶಿಗೆ ಯೋಗಕಾರಕ ಎನ್ನುವ ಸ್ಥಿತಿಯಲ್ಲಿ ಸಂಚಾರ ಮಾಡಿದರೂ ತನ್ನ ಅಶುಭ ಫಲಗಳನ್ನು ಕೊಡುವುದಲ್ಲಿ ಯಾವ ತಾರತಮ್ಯ ಮಾಡುವುದಿಲ್ಲ. ವೃಷಭ, ಮಿಥುನ, ಕನ್ಯಾ, ತುಲಾ ರಾಶಿಗಳಿಗೆ ಶನಿ ಶುಭನಾಗುತ್ತಾನೆ. ವೃಷಭ, ತುಲಾ ರಾಶಿಗಳಿಗೆ ಕೇಂದ್ರ ತ್ರಿಕೋಣಾಧಿಪತಿಯಾಗಿ ಶನಿ ಯೋಗಕಾರಕನಾಗುತ್ತಾನೆ. ಜನ್ಮ ರಾಶಿಗೆ ಶನಿ 4ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಅರ್ಧಾಷ್ಟಮ ಶನಿ ಎಂದು ಹೇಳಲಾಗುತ್ತದೆ. ಇದು ಅಷ್ಟಮ ಶನಿ ನೀಡುವ ಕಷ್ಟಗಳಲ್ಲಿ ಅರ್ಧ ಕಷ್ಟಗಳನ್ನು ನೀಡುವ ಸ್ಥಿತಿಯಾಗುತ್ತದೆ. ಆದರೆ ಆ ಕಷ್ಟಗಳ ತೀವ್ರತೆ ಆ 4ನೇ ಮನೆಯಲ್ಲಿರುವ ಗ್ರಹಗಳು ಮತ್ತು 4ನೇ ಮನೆಗೆ ಇತರ ಗ್ರಹಗಳಿಂದ ಸಿಕ್ಕುವ ಸಂಪರ್ಕಗಳಿಂದ ಬದಲಾಗಬಹುದು. ಈ ಅರ್ಧಾಷ್ಟಮ ಶನಿ ಕಾಲದಲ್ಲಿ ಜಾತಕನ ತಾಯಿಗೆ ಅನಾರೋಗ್ಯ ಉಂಟಾಗಬಹುದು. ಭೂಮಿ, ಮನೆ, ವಾಹನಗಳಿಂದ ವೆಚ್ಚಗಳು, ತಮ್ಮ ಮಕ್ಕಳಿಗೆ ಖರ್ಚು ಮಾಡುವುದು, ಶಿಕ್ಷಣಕರಿಗೆ ಶಿಕ್ಷಣದಲ್ಲಿ ಅಡೆತಡೆಗಳು ಎಂದು 4ನೇ ಮನೆಯ ಕಾರಕತ್ವಗಳ ಸಂಬಂಧಿಸಿದ ವಿಷಯಗಳಲ್ಲಿ ಸಮಸ್ಯೆಗಳನ್ನು ಕೊಡುತ್ತಾನೆ. ಅರ್ಧಾಷ್ಟಮ ಶನಿ ಕಾಲದಲ್ಲಿ ಕುಜನ ಜೊತೆ ಶನಿ ಸಂಪರ್ಕವಿದ್ದರೆ ಆರ್ಥಿಕ ನಷ್ಟಗಳು, ಕುಟುಂಬವನ್ನು ಬಿಟ್ಟು ಬೇರೆ ಹೋಗುವುದು, ಬೇರೆ ಊರಿಗೆ ಬದಲಾವಣೆಯಾಗುವುದು, ಸಹೋದರರಿಂದ ಕ್ಲೇಶ, ಮನಸ್ತಾಪ, ಉಷ್ಣ ಮತ್ತು ರಕ್ತ ಸಂಬಂಧಿಸಿದ ರೋಗಗಳು ಎನ್ನುವ ಫಲಗಳು ಉಂಟಾಗಬಹುದು. ಶನಿ ಒಂದು ರಾಶಿಯಲ್ಲಿರುವಾಗ 1 ಡಿಗ್ರಿಯನ್ನು ದಾಟುವುದಕ್ಕೆ ಹೆಚ್ಚು ಕಡಿಮೆ 1 ತಿಂಗಳು ಆಗುತ್ತದೆ. ಅದೇ ರೀತಿ ಒಂದು ನಕ್ಷತ್ರದ ಪಾದವನ್ನು ದಾಟುವುದಕ್ಕೆ ಹೆಚ್ಚು ಕಡಿಮೆ 3 ತಿಂಗಳುಗಳಾಗುತ್ತೆ. ಈ ರೀತಿ ಶನಿ ಒಂದೊಂದು ಪಾದಗಳಾಗಿ ಸಂಚಾರ ಮಾಡಿ ದಾಟುವಾಗ ನಮ್ಮ ನವಾಂಶ ಕುಂಡಲಿಗೆ ಯಾವ ಮನೆಗಳಲ್ಲಿ ಸಂಚಾರ ಮಾಡುತ್ತಾನೆ ಎಂದು ನೋಡಿ ಆ ಸ್ಥಿತಿಗೆ ತಕ್ಕಂಥದ್ದಾಗಿ ಫಲಗಳ ತೀವ್ರತೆಯನ್ನು ನಿರ್ಧರಿಸಬೇಕು. ಅಷ್ಟಮ ಶನಿ ಮತ್ತು 7ನೇ ಶನಿಯ ಕಾಲಗಳಲ್ಲಿ ಶನಿ ಕೊಡುವ ರೋಗಗಳಲ್ಲಿ ಅನಿಲ ಅಟಚಣೆಗಳು, ಅಸ್ತಮ, ಸಂಧಿವಾತ, ಮೂಳೆ ಸಂಬಂಧಿಸಿದ ರೋಗಗಳು, ಹೊಟ್ಟೆ ಹುಣ್ಣು, ಜೀರ್ಣಕಾರಿ ಅಸ್ವಸ್ಥತೆ, ನರರೋಗ, ಪಾರ್ಶ್ವವಾಯು, ಅಂಗಹೀನ, ಕ್ಷಯರೋಗ, ಪಾರಂಪರ್ಯ ರೋಗಗಳನ್ನು ತನ್ನ ಕಾಲದಲ್ಲಿ ಕೊಡುವ ಸಾಧ್ಯತೆ ಇರುತ್ತದೆ. ಅದು ಜನನ ಜಾತಕದಲ್ಲಿ ಶನಿ ಯಾವ ಮನೆಯಲ್ಲಿ ಸ್ಥಿತವಾಗಿದ್ದಾನೆ ಎಂದು ನೋಡಿ ಆ ಮನೆಗೆ ಸಂಬಂಧಪಟ್ಟಿದ ದೇಹದ ಭಾಗಗಳಲ್ಲಿ ಬರುತ್ತದೆ ಎಂದು ನಿರ್ಧರಿಸಬೇಕು.
ಇದರಲ್ಲಿ ಮುಖ್ಯವಾದ ಒಂದು ಏನೆಂದರೆ, ಶನಿ ಯಾವ ಗ್ರಹದ ಮೇಲೆ ಸಂಚಾರ ಮಾಡುತ್ತಾನೋ ಆ ಗ್ರಹ ಗುರುತಿಸುವ ಸಂಬಂಧಕರಿಗೆ ಆ ರೋಗಗಳು ಬರುವ ಸಾಧ್ಯತೆ ಇರುತ್ತದೆ. ಉದಾಹರಣೆಗೆ, ಶನಿ ಸೂರ್ಯನ ಮೇಲೆ ಸಂಚಾರ ಮಾಡುವಾಗ ತಂದೆಗೆ ಅಥವಾ ಮಾವನಿಗೆ ಶನಿ ಗುರುತಿಸುವ ರೋಗಗಳು ಬರುವ ಸಾಧ್ಯತೆ ಇರುತ್ತದೆ. ಈ ವಿಷಯಗಳನ್ನು ಇನ್ನೂ ವಿವರವಾಗಿ ಮೆಡಿಕಲ್ ಅಸ್ಟ್ರಾಲಜಿ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಈ ರೀತಿ ಒಂದೊಂದು ರಾಶಿಗೂ ಮತ್ತು ಒಂದೊಂದು ಲಗ್ನಕ್ಕೂ ಶನಿ ಮತ್ತು ಚಂದ್ರ ಇರುವ ಸ್ಥಿತಿಗಳಿಗೆ ತಕ್ಕಂಥದ್ದಾಗಿ ಶನಿಯ ಗೋಚಾರ ಕಾಲದಲ್ಲಿ ಕೊಡುವ ಕಷ್ಟಗಳ ತೀವ್ರತೆ ಹೆಚ್ಚು ಕಡಿಮೆ ಇರುತ್ತದೆ. ಒಂದು ವ್ಯಕ್ತಿಯ ಜಾತಕದಲ್ಲಿ ಶನಿ ಗ್ರಹ ಕಷ್ಟ ಫಲಗಳನ್ನು ಕೊಡುವ ಸ್ಥಿತಿಯಲ್ಲಿದ್ದರೆ ಅವರು ಶನಿಗೆ ಆದಷ್ಟು ಪ್ರೀತಿ ಮಾಡಿದರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗುತ್ತೆ ಎಂದು ಹೇಳಲಾಗಿದೆ. ಇದು ಪರಿಹಾರವಲ್ಲ. ಮನಸ್ಸಿನೊಳಗೆ ಪ್ರಾರ್ಥನೆ ಮಾಡಿಕೊಳ್ಳುವುದು, ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಮಾಡುವುದು, ನನ್ನ ಕಷ್ಟಗಳನ್ನು ತೀರಿಸು ಎಂದು ಬೇಡಿಕೊಳ್ಳುವುದು, ಶನಿಯ ಮಂತ್ರಗಳನ್ನು ಪಠಣ ಮಾಡುವುದು, ನಿಜವಾದ ಬಡವರಿಗೆ ನಾವಾಗಿ ಆದಷ್ಟು ದಾನ ಧರ್ಮ ಮಾಡುವುದು, ಅಂಗವಿಕಲರಿಗೆ ಸಹಾಯ ಮಾಡುವುದು ಎನ್ನುವ ಚಟುವಟಿಕೆಗಳ ಮೂಲಕವಾಗಿ ಶಾಂತಿ ಮಾಡುವುದು ಅಥವಾ ಪ್ರೀತಿ ಮಾಡುವುದು ಕೆಟ್ಟ ಫಲಗಳ ತೀವ್ರತೆಗಳನ್ನು ಕಡಿಮೆ ಮಾಡಿ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೇರೆ ಯಾವ ರೀತಿಯ ಪರಿಹಾರಗಳು ಮಾಡುವುದು ಬೇಡ, ಯಾವ ಪ್ರಯೋಜನಗಳು ಇರುವುದಿಲ್ಲ. ಸ್ನೇಹಿತರೆ, ಜ್ಯೋತಿಷ ಶಾಸ್ತ್ರದಲ್ಲಿರುವ ಇನ್ನಷ್ಟು ಸೂಕ್ಷ್ಮಗಳನ್ನು ಬರುವ ವಿಡಿಯೋಗಳಲ್ಲಿ ನೋಡೋಣ. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.